ಜೈ ಶ್ರೀ ಗುರುದೇವ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಇವತ್ತು ಶ್ರೀ ಗುರು ಚರಿತ್ರೆಯ 49ನೇ ಅಧ್ಯಾಯವನ್ನು ಕೇಳಿ ಶ್ರೀ ಗುರುಗಳ ಕೃಪೆಗೆ ಪಾತ್ರರಾಗೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ. ಮುಂದೆ ಕೆಲವು ದಿನಗಳು ಕಳೆಯುವಷ್ಟರಲ್ಲಿಯೇ ಗುರುಗಳ ಪೂರ್ವಾಶ್ರಮದ ತಂಗಿಯಾದ ರತ್ನಾಯಿಯು ಕುಷ್ಠರೋಗ ಪೀಡಿತಳಾಗಿ ಗುರುದರ್ಶನಕ್ಕೆ ಬಂದಳು. ತನ್ನ ಮೇಲೆ ಕರುಣದೋರಬೇಕೆಂದು ಪರಿಪರಿಯಿಂದ ಪ್ರಾರ್ಥಿಸುತ್ತಾ ಅವರ ಅಡಿದಾವರೆಗಳೆದುರು ಹೊರಳಾಡತೊಡಗಿದಳು. ಗುರುಗಳು ರತ್ನಾಯಿಯನ್ನು ಕುರಿತು, ತಂಗಿ, ನೀನು ಬಹಳ ಪಾಪವನ್ನು ಮಾಡಿರುವೆ. ಅದರ ಫಲವನ್ನು ನೀನು ಮುಂದಿನ ಜನ್ಮದಲ್ಲಿ ಸಹಿತ ಕುಷ್ಠರೋಗಿಯಾಗಿಯೇ ಅನುಭವಿಸಬೇಕಾಗುವುದು. ನಾನು ಇಷ್ಟು ದಿನಗಳವರೆಗೆ ಬಳಲಿ ನಿನ್ನ ಚರಣ ಕಮಲಗಳಿಗೆ ಕಂಡಿರುವೆ. ನಿನ್ನ ಚರಣ ದರ್ಶನವಾದ ಮೇಲೆಯೂ ನನ್ನ ಪಾಪ ಉಳಿಯುವುದೇ ಎಂದು ಪ್ರಶ್ನೆ ಮಾಡಿದಳು. ಗುರುಗಳು, ನಮ್ಮ ದರ್ಶನವಾದ ಮೇಲೆ ನಿನ್ನ ಪಾಪಗಳು ಉಳಿಯಲಾರವೆಂಬ ನಿಶ್ಚಿತ ಭಾವನೆ ನಿನಗಿದ್ದರೆ ಇದೇ ಜನ್ಮದಲ್ಲಿಯೇ ನೀನು ಮುಕ್ತಳಾಗುವಿ. ನೀನು ಪಾಪ ವಿನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡು, ನಿನ್ನ ರೋಗ ನಿವಾರಣೆಯಾಗುವುದು ಎಂದು ಹೇಳಿದರು. ರತ್ನಾಯಿಯು ಗುರುವಾಜ್ಞೆಯಂತೆ ತೀರ್ಥ ಸ್ನಾನ ಮಾಡಿ ರೋಗದಿಂದ ವಿಮುಕ್ತಿ ಪಡೆದಳು. ಮುಂದೆ ಅವಳು ಮಠದಲ್ಲಿಯೇ ಕೈಲಾದ ಸೇವೆ ಮಾಡುತ್ತಾ ಉಳಿದುಕೊಂಡಳು. ಗುರುಗಳು ಶಿಷ್ಯರಿಗೆ ಗಾಣಗಾಪುರದ ಸ್ನಾನ ಮಹಾತ್ಮೆಯನ್ನು ವಿವರಿಸಿ ಹೇಳಿದರು. ಭೀಮಾ ಅಮರಜ ಸಂಗಮವು ಗಂಗಾ ಯಮುನೆಗಳ ಸಂಗಮವೆಂದು, ಈ ಸ್ಥಳವೇ ಶ್ರೀಕಾಶಿ ಎಂದು ವಿವರಣೆ ನೀಡಿದರು. ನಂತರ ಅಲ್ಲಿ ಕೋಟಿ ತೀರ್ಥ ತೋರಿಸಿದರು. ಗುರುಗಳು ಗಾಣಗಾಪುರದಲ್ಲಿ ಉಳಿದು ಅದನ್ನು ಕೈಲಾಸವನ್ನಾಗಿ ಮಾರ್ಪಡಿಸಿದ್ದರೆಂದು ಸಿದ್ಧಮುನಿಯು ನಾಮಧಾರಕನಿಗೆ ಹೇಳಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 49ನೇ ಅಧ್ಯಾಯ ಮುಕ್ತಾಯವಾಯಿತು. ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.